ನಮ್ಮ ಜೊತೆಗೆ ಈಗ ಹಿರಿಯ ಸಂಗೀತ ನಿರ್ದೇಶಕರು ನಟ ಸಾಧು ಕೋಕಿಲ ಅವರಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ಸರ್, ಸರೋಜಮ್ಮ ಅವ್ರ ಜೊತೆಗಿನ ಒಡನಾಟವನ್ನು ಹಂಚಿಕೊಳ್ಳಿ. ತಾವು ಆಗಲೇ ಹೇಳ್ತಾ ಇದ್ರಿ, ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ, ಗೊತ್ತಾಗಲಿಲ್ಲ, ಯಾರಾದರೂ ಗೊತ್ತು ಮಾಡ್ಕೊಂಡು ಮಾಡೋದಿಲ್ಲ, ಹೌದು, ಆದರೆ ಅವರು ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರ್ದು, ಆ ಥರದಲ್ಲಿ ಒಂದು ಗುಣವನ್ನು ಹೊಂದಿದ್ರು ಅಂತ. ಬಿ ಸರೋಜಾದೇವಿ ಮೇಡಮ್ ಥರ ಒಬ್ಬ ಕಲಾವಿದರು ಸಿಗೋದು ಬಹಳ ವಿರಳ, ತುಂಬ ಅಪರೂಪ ನನ್ನ ಕೇಳಿದರೆ. ಯಾಕೆಂದರೆ ನನಗೆ ಫೋನ್ ಮಾಡಿ, ಈಗ ಕೋವಿಡ್ ಆದಮೇಲೂ ಕೂಡ ಈ ಲಾಸ್ಟ್ ವೇವ್ ಬಂದಾಗ ಅವರು 2 ಲಕ್ಷ ರೂಪಾಯಿ ನನಗೆ ಫೋನ್ ಮಾಡಿ, ಸಾಧು ಯಾರಿಗಾರು ಕೊಡಪ್ಪ ಅಂದರು. ಅವರು ನೀನು ಯಾರು ಕೊಟ್ಟೆ ಅಂತಲೂ ಇಲ್ಲಿ ತನಕ ಕೇಳಿಲ್ಲ ಅವರು. ಅಂಥ ಕಲಾವಿದರು, ಕಲಾವಿದ್ರ ಮೇಲಿರುವಂಥ ಅಭಿಮಾನ, ನಮ್ಮ ಕನ್ನಡದ ಕಲಾವಿದರು ಪಾಪ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಯಾರ ಹತ್ರ 2 ಲಕ್ಷ ನಾನು ಉಪೇಂದ್ರ ಅವ್ರ ಟ್ರಸ್ಟಿಗೆ ಟ್ರಾನ್ಸ್ಫರ್ ಮಾಡಿ ಉಪೇಂದ್ರ ಅವ್ರಿಗೆ ಅಲ್ಲಿಂದ ಎಲ್ರಿಗೂ ಫುಡ್ ಕಿಟ್ಟು ನಮ್ಮ ಬಿರೇದಾರ್ ಎಲ್ಲ ತೊಗೊಂಡಿದ್ದಾರೆ. ಆ ಥರ ಒಳ್ಳೆಯ ಮನಸ್ಸಿರೋಂಥ ಒಂದು ಮಹಾನ್ ಕಲಾವಿದ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಂತೆಂಥ ಹೀರೋಗಳ ಜೊತೆ ಎಂತೆಂಥ ಸಿನಿಮಾಗಳು, ಎಂತೆಂಥ ಭಾಷೆ, ಎಲ್ಲ ಭಾಷೆಯಲ್ಲೂ ಪಡೀದೇ ಇರೋಂಥ ಎಲ್ಲ ಪ್ರಶಸ್ತಿಗಳು. ಆದರೂ ಕೂಡ ಇಷ್ಟು ಸಿಂಪಲ್ಲಾಗಿರೋನ್ನ ಭಾಳ ನಾವು ಕಡಿಮೆ ನೋಡಿರೋದು. ಸ್ವಲ್ಪ ಒಂಚೂರು ಅಂದ ತಕ್ಷಣ ನಮಗೆ ಒಂದು ಅಹಂ ಬಂದ್ಬಿಡುತ್ತಲ್ಲ, ಏನಿಲ್ಲ ನೋಡಿ. ಕಡೆಯವರೆಗೂ ಆ ಹೀರೋಯಿನನ್ನು, ಆ ಗ್ಲ್ಯಾಮರ್ನ ಹಾಗೇ ಉಳಿಸ್ಕೊಂಡಿದ್ರು. ಯಾವಾಗ ನೀವು ನೋಡಿದ್ರು ಕೂಡ ಅದೇ ಹೀರೋಯಿನ್ ಗೆಟಪ್ಪೆ. ಬೇರೆ ನಾರ್ಮಲ್ ಪೊಸಿಷನಲ್ಲಿ ಅವ್ರನ್ನ ನಾವು ನೋಡೇ ಇಲ್ಲ. ಅವರು ಯಾವತ್ತಿದ್ರು ಹಂಗೆ ನೋಡಿದ ತಕ್ಷಣ ಮೇಡಮ್ ಹಂಗೆ ಇರೋರು. ಅಷ್ಟು ಚೆನ್ನಾಗಿ ಅವರ ಸೀರೆ, ಒಂದು ಬೊಟ್ಟು, ಹಾಗೇ ಜೀವನ ಮಾಡಿದವರು. ದೇವರು ಅವರಿಗೆ ಒಳ್ಳೆಯ ಒಂದು ಅಂತ್ಯವನ್ನು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಅದೇ ಇಷ್ಟಗಳು ಆಸ್ಪತ್ರೆ ಇದು ಮಾಸ್ಕ್ ಹಾಕಿ ಎಳೆದು ಪಳೆದು ಅವೆಲ್ಲ ಏನಿಲ್ಲದೆ ಕೂತ ಕಡೆಯೇ ನೆಮ್ಮದಿಯಾದಂಥ ಒಂದು ಎಂಡನ್ನು ಮೇಡಮ್ ತೊಗೊಂಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕೆಂದರೆ ಅಂಥ ಕಲಾವಿದರನ್ನು ನಾವು ರಾಜ್ಕುಮಾರ್ ಅವ್ರನ್ನ, ಮೇಡಮ್ನ, ಅಂಬರೀಷ್ ಅವ್ರನ್ನ, ವಿಷ್ಣು ಸರ್ನ ಎಲ್ಲ ಕಳ್ಕೊಂಡಾಗ ಒಂದೊಂದು ದಿವಸ ನಾವೇ ಕುಗ್ತಾ ಇರ್ತೀವಿ, ಅಯ್ಯೋ ಎಂಥ ಕಲಾವಿದರು ನಮ್ಮ ಜೊತೆ ಇಲ್ಲ ಅಂಥೇಳಿ. ಆ ನೋವು ನಮಗೆಲ್ರಿಗೂ ಇದೆ. ಅವರ ಮನೆಯ ಮಗಳಿಗೆ ದೇವರು ಒಂದು ಧೈರ್ಯವನ್ನು ಕೊಡಲಿ, ಮೇಡಮ್ ಆತ್ಮಕ್ಕೆ ಶಾಂತಿ ಕೊಡಲಿ. ನಮಸ್ಕಾರ ಸರ್. ಜೊತೆಗೆ ನಾವು ಈಗೇನು ಲೇಡಿ ಸೂಪರ್ ಸ್ಟಾರ್ಗಳನ್ನು ನೋಡ್ತೀವಿ, ಪ್ಯಾನ್ ಇಂಡಿಯಾ ಹೀರೋಯಿನ್ಗಳನ್ನು ನೋಡ್ತೀವಿ, ಆದರೆ ಆಗಿನ ಕಾಲಕ್ಕೆ 60ರ ದಶಕದಲ್ಲೇ ಅವರು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ಗಳ ಜೊತೆಗೆ ನಡೆಸಿರುವಂಥ ಹೀರೋಯಿನ್ ಆಗಿದೆ ಅಂತೆ. ಆ ಬಗ್ಗೆ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ಗಳ ಜೊತೆ ಅಲ್ಲ, ಸೂಪರ್ ಸ್ಟಾರ್ಗಳು ಇವ್ರ ಜೊತೆ ನಡೆಸೋದು. ಅದು ಕಾಲ ಹಂಗಿದ್ದಿದ್ದು. ಹೀರೋಗಳ ಜೊತೆ ನಡೆಸಬೇಕು ಅನ್ನೋದು ಕಾಲ ಇವಾಗ, ಹೀರೋಯಿನ್ ಜೊತೆ ನಡೆಸಬೇಕು ಅನ್ನೋದು ಕಾಲ ಆವಾಗ. ಅಂಥ ಒಂದು ಮಹಾನ್ ಕಲಾವಿದರವರು. ಅವರು ನಮ್ಮ ಮೇಡಮ್ಮು ಆ್ಯಕ್ಟ್ ಮಾಡ್ತಾರೆ ಅಂದರೆ MGR ಆಗಲಿ, ಶಿವಾಜಿ ಗಣೇಶನ್ ಆಗಲಿ, NTR ಆಗಲಿ, ಎಲ್ಲರೂ ಆಗಲಿ ಕಾಯೋರು ಅಂತ. ಅವ್ರು ಡೇಟ್ ತೊಗೊಳ್ಳಿ ಫಸ್ಟು, ಆಮೇಲೆ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ. ಅಂಥ ಒಂದು ಕಾಲವನ್ನು, ಅಂಥ ಒಂದು ಕಮ್ಯಾಂಡನ್ನ ಇಟ್ಕೊಂಡು ಎಂಥ ಒಂದು ಪರ್ಫಾರ್ಮೆನ್ಸ್ನ ಮಾಡಿದಂಥ ನಮ್ಮ ಮೇಡಮ್ ಅವ್ರು ಇಲ್ದೇ ಇರೋದು ದುಃಖ ಆಗುತ್ತೆ. ಥ್ಯಾಂಕ್ ಯು. ಸೊ ಇದು ಸಾಧು ಕೋಕಿಲ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶ್ವಂತ್ ಜೊತೆ ಭಾರತಿ ಪಬ್ಲಿಕ್ ಟಿವಿ.